ಕುಮಾರಮ್ಮ ಕಂಪ್ಲೀಟ್ ಆಯ್ತು ನಮ್ಗೆ ಯಾವುದೇ ಕಾರ್ಯಕ್ಕೆ ಹೋಗ್ಲಿ ಅವರು ಇಲ್ಲಿ ಬಂದು ದರ್ಶನ ಪಡ್ಕೊಂಡೇ ಹೋಗ್ತಾ ಇದ್ರು ಅಂತಂತೇಳಿ ಇವಾಗಲೂ ನಮ್ಗೆ ಇತಿಹಾಸದಲ್ಲಿ ನೋಡ್ತಾ ಇದ್ದೀವಿ ನಾವು. ಗಂಡುಗಲಿ ಕುಮಾರಮ್ಮ ಅವ್ರದ್ದು ಮನೆ ದೇವರು, ಆರಾಧ್ಯ ದೈವ ಅಂತಾನೆ ಹೇಳ್ಬೋದು. ಇವಾಗ ನಮ್ಮ ಶ್ರೀ ಕಂಪ್ಲಿ ಸೋಮೇಶ್ವರ ಸ್ವಾಮಿ. ಅವಾಗೆ ದಂಪತಿಗೆ ಸವಾಲು 365 ದಿವಸ ಓಡೋದಕ್ಕೆ ಸೋಮನಾಥನೇ ಕಾರಣ ಅಂತಂದು ಈ ಒಂದು ಹಿಸ್ಟ್ರಿ ತೆಗೆದಿಯಪ್ಪ. ನೀನು ಆ ದೇವಸ್ಥಾನಕ್ಕೆ ಹೋಗಿ ಬಾ, ಕಂಪ್ಲಿ ರಸ್ತೆ ರಾಜಕುಮಾರ್ ರಸ್ತೆ ಉದ್ಘಾಟನೆ ಮಾಡಕ್ಕೆ ಹೋಗ್ತಾ ಇದೀಯಾ, ನೀನು ಆ ದೇವಸ್ಥಾನಕ್ಕೆ ಹೋಗಿ ಬಾ ಅಂತಂದ್ರೆ ಅಣ್ಣ ಆಗ್ಬೇಕಿತ್ತ. ಹುಲಿಯಮ್ಮನ ಅಣ್ಣ ಆಗ್ಬೇಕು. ಹುಲಿಯಮ್ಮ ಗುಡಿ ಈತನ ಗುಡಿ ದೂರ ಇದ್ದವು. ದೂರ ಇದ್ದಲ್ಲಿ ಆ ಅಮ್ಮ ಕಪ್ಪು ಗಡಿ ಮಾಡ್ತಾಳೆ. ಈತಗ ಆಗೋದಿಲ್ಲ ಇದು ಕರೆದಿದ್ವಿ ಸುಮ್ಮನೆ ಅನ್ನ ಸಂತರ್ಪಣೆ ಮಾಡ್ಸೋಣ ಅಂತ ಅನ್ಕೊಂಡಿದ್ವಿ. ಆ ಅನ್ನ ಸಂತರ್ಪಣೆಗೋಸ್ಕರ ಇವತ್ತು ನಿನ್ನೆ ಆಟಿಂಗ್ ಆಗಿ ಇವತ್ತು ಸ್ವಲ್ಪ ಅನ್ನ ಸಂತರ್ಪಣೆ ಮಾಡಿಸಿ ಇದೇ ನಮ್ಮ ಬಾದ್ನೆಟ್ಯಾಗ ಪ್ರತಿಯೊಂದು ನಮಗೆ ಮನೆ ದೇವರು ಅಂತ ಇದ್ದಾರೆ ಸರ್. ಇಲ್ಲಿ ಅವ್ರ ಹಿಂದೆ ನಾವು ಬಂದಿದ್ವಿ. ಯಾವಾಗಲೂ ಕಾರ್ಯಕ್ರಮ ತೇರಿಗೆ ಆಮೇಲೆ ಜವಳಿ ತೆಗೆಸ್ಬೇಕಾದ್ರೆ ನಮಗಂತೂ ದುಡಿಯೋಕ್ಕೂ ತಿನ್ನೋಕ್ಕೂ ಏನು ತೊಂದರೆ ಕೊಟ್ಟಿಲ್ಲ. ಭತ್ತ ತೆಗೆದಿಟ್ಟು ತುಂಬ್ತಿರ್ತೀವಿ ನಾವು. ಈ ದೇವರಿಗಾಗಿ ಕಾಣಿಕೆ ತೆಗೆದಿಟ್ಟು ಆಮೇಲೆ ನೀವೇನು ಮಾತ್ರ ಭತ್ತ ಅಮಾವಾಸ್ಯೆ ಬರ್ತೀವಿ. ಭಗವದ್ಭಕ್ತರೇ, ದರ್ಶನ ಸಂದರ್ಶನ ವಿತ್ ಹರ್ಷವರ್ಧನಕ್ಕೆ ಸ್ವಾಗತ. ಸೊ ನಾವು ಕಳೆದ ಸಂಚಿಕೆಯಲ್ಲಿ ಏನು ಮಾಡಿದ್ವಿ ಅಂತಂದರೆ, ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದ ದಕ್ಷಿಣ ಭಾಗಕ್ಕಿರ್ತಕ್ಕಂಥ ಅಂದರೆ ಕೆರೆ ದಡದಲ್ಲಿರ್ತಕ್ಕಂಥ ಪೂರ್ವಾಭಿಮುಖವಾಗಿರ್ತಕ್ಕಂಥ ಶ್ರೀ ಸೋಮೇಶ್ವರ ದೇವಸ್ಥಾನದ ಒಂದು ದರ್ಶನವನ್ನು ನಾವು ಮಾಡಿದ್ದೇವೆ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಏನು ಮಾಡೋಣ ಅಂತಂದರೆ, ಈ ಒಂದು ದೇವಸ್ಥಾನದ ಅರ್ಚಕರ ಒಂದು ಸಂದರ್ಶನವನ್ನು ಮಾಡೋಣ. ಹಾಗೆ ಈ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಭಕ್ತರ ನಮಸ್ಕಾರ ಸ್ವಾಮಿ, ತಮ್ಮ ಶುಭನಾಮ? ವೀರೇಶ್ ಅಂತ ಹೇಳಿ. ತಾವು ಎಷ್ಟು ದಿನದಿಂದ ಈ ಒಂದು ದೇವಸ್ಥಾನವನ್ನು ನೀವು ಪೂಜೆ ಮಾಡ್ತಾ ಇದ್ದೀರಾ? ಇಲ್ಲ, ನಾವು ವಂಶ ಪಾರಂಪರ್ಯದಿಂದ ನಮ್ಮ ತಂದೆಯವರಿಂದ, ಮುತ್ತಾತೆಯಿಂದ, ನಮ್ಮ ತಾತ, ಆಮೇಲೆ ನಮ್ಮ ತಂದೆ, ಆಮೇಲೆ ಇವಾಗ ಈಗಿರುವ ಜನರೇಷನ್ ನಾವು ಅಂತ. ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಇಂಥ ಒಂದು ಪ್ರಭಾವವುಳ್ಳಿರ್ತಕ್ಕಂಥ ಶ್ರೀ ಸೋಮೇಶ್ವರ ದೇವಸ್ಥಾನದ ಅರ್ಚಕತ್ವ ಭಾಗ್ಯ ಸಿಕ್ಕಿರೋದು ನಿಮ್ಮ ಪುಣ್ಯ ಅಂತ ಹೇಳ್ಬೋದು. ಈಗ ಸ್ವಾಮರೇ, ಏನು ಒಂದು ವಿಶೇಷತೆ ಇದೆ ಈ ಒಂದು ದೇವಸ್ಥಾನದ್ದು? ಯಾಕಂದ್ರೆ ಇದು ಸರಿಸುಮಾರು ಬಂದ್ಬಿಟ್ಟು 900 ವರ್ಷಗಳ ಇತಿಹಾಸ ಹೊಂದಿದ್ದು. ಸೊ ಕೆರೆ ದಡದಲ್ಲಿರೋದಕ್ಕೆ ಪೂರ್ವಾಭಿಮುಖವಾಗಿರೋದು ಈ ದೇವಸ್ಥಾನ ಬಂದ್ಬಿಟ್ಟು 900 ವರ್ಷಗಳ ಕಾಲ ಇದು ಇತಿಹಾಸ ಹೊಂದಿದೆ. ಇದು ಆಗಿನ ಕಾಲದಲ್ಲಿ ನಮ್ಮ ಯಾರು ಬಲ್ಲಾಳರಾಯ ಅಂತಂತೇಳಿ, ಸೊ ಅವರು ತಮ್ಮ ದಿನನಿತ್ಯ ಕಾರ್ಯದಲ್ಲಿ ತೊಡಗಬೇಕಾದ್ರೆ ಒಂದಿನ ತಮ್ಮ ಎತ್ತಿನ ಗಾಡಿ ಕೀಲ್ ಮುರಿದೋಯ್ತು ಅಂತ ಹೇಳಿ, ಸೊ ಇತಿಹಾಸದಲ್ಲಿ ಇರೋದು ಅದೇನೆ. ಅದಕ್ಕೆ ಅವತ್ತು ಏನಾಯ್ತು ಅಂತ ಹೇಳಿದ್ರೆ, ಅವರು ತಮ್ಮ ವಿಶ್ರಾಂತಿಗಾಗಿ ಒಂದಿನ ಹಿಂಗೆ ಅಲ್ಲಿ ನಮ್ಮ ಆ ಪಟ್ಟಣದಿಂದ, ಕಲ್ಯಾಣ ಮಂಟಪ ನಮ್ದು ಪಟ್ಟಣದಿಂದ ಸೊ ಮೂರ್ತಿಯನ್ನ ಸಾಗಿಸ್ಬೇಕಾದ್ರೆ ಸೊ ಅವರ ಎತ್ತಿನ ಗಾಡಿ ಕೀಲ್ ಮುರಿದೋಯ್ತು. ಸೊ ಅವರು ವಿಶ್ರಾಂತಿಗಾಗಿ ಇಲ್ಲಿ ತಂಗಿದ್ರು. ಅವಾಗ ಅದೇ ಏನಾಯ್ತು, ಬಲ್ಲಾಳರಾಯನ ಕನಸಲ್ಲಿ ಸೋಮೇಶ್ವರ ಸ್ವಾಮಿ ಬಂತು, ನಮ್ಮ ಮೂರ್ತಿನ ಇಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಅಂತಂತ ಹೇಳಿ ಅದು ನಮ್ಮ ಇತಿಹಾಸದಲ್ಲಿ ನಾವು ನೋಡುತ್ತೀವಿ ಅವಾಗಿಂದ. ಯಾಕಂದ್ರೆ ಗಂಡುಗಲಿ ಕುಮಾರಮ್ಮ ಕಂಪ್ಲೀಟ್ ಆಯ್ತು ತಮ್ಗೆ ಯಾವುದೇ ಕಾರ್ಯಕ್ಕೆ ಹೋಗ್ಲಿ ಅವರು ಇಲ್ಲಿ ಬಂದು ದರ್ಶನ ಪಡ್ಕೊಂಡೇ ಹೋಗ್ತಾ ಇದ್ರು ಅಂತಂತೇಳಿ ಇವಾಗಲೂ ನಾವು ಇತಿಹಾಸದಲ್ಲಿ ನೋಡ್ತಾ ಇದೀವಿ ನಾವು. ಗಂಡುಗಲಿ ಕುಮಾರಮ್ಮ ಅವ್ರದ್ದು ಮನೆ ದೇವರು, ಆರಾಧ್ಯ ದೈವ ಅಂತಾನೆ ಹೇಳ್ಬೋದು. ಇವಾಗ ನಮ್ಮ ಶ್ರೀ ಕಂಪ್ಲಿ ಸೋಮೇಶ್ವರ ಸ್ವಾಮಿ ಈ ತರ ಇತಿಹಾಸನ ಹೊಂದಿದೆ. ಆಮೇಲೆ ಸ್ವಾಮಿಗಳೇ, ಸೊ ಈ ದೇವಸ್ಥಾನದಲ್ಲಿ ನಿತ್ಯ ನಡೀತಕ್ಕಂಥ ಪೂಜಾ ಕೈಂಕರ್ಯಗಳೇನಿದೆ ಸ್ವಾಮಿ? ಬೆಳಿಗ್ಗೆ ನಾವು 4:30 ಇಲ್ಲಿ ಅಭಿಷೇಕ ಆಗುತ್ತೆ. ನಮ್ಮ ಬೆಳಿಗ್ಗೆ ಏನಿದೆ, ನಮ್ಮ ಬ್ರಾಹ್ಮಣಿ ಮುಹೂರ್ತದಲ್ಲೆಲ್ಲ ಬೆಳಿಗ್ಗೆ 4:00 ನಾವು ಅಭಿಷೇಕ ಬೆಳಿಗ್ಗೆ ಚಾಲು ಮಾಡ್ತೀವಿ. ಆಮೇಲೆ ಏನಿದೆ ದಿನನಿತ್ಯ ಪೂಜೆ ಮಾಮೂಲಾಗಿ ನಡೀತಾ ಇರುತ್ತೆ. ಸೊ ಅನೇಕ ಜನ ಸಾರ್ವಜನಿಕರಾಗಿರ್ಬೋದು, ನಮ್ಮ ಇಲ್ಲಿ ಸುತ್ತಮುತ್ತಲ ಪಟ್ಟಣ ಯಾವುದೇ ಊರಾಗ್ಲಿ ಎಲ್ಲ ಜನ ಬಂದು ಇಲ್ಲಿ ಬೆಳಿಗ್ಗೆ ಬಂದು ಅಭಿಷೇಕ ಮಾಡಿಸಿ, ಆಮೇಲೆ ತಮ್ಮ ಏನಿದೆ ಜವಳ ಇಲ್ಲ ಆಗಿರ್ಬೋದು, ಇಲ್ಲ ನಮ್ಮ ಎಲೆ ಪೂಜೆ ಆಗಿರ್ಬೋದು, ಏನಾದರೂ ಆಗಲಿ ಎಲ್ಲವನ್ನು ಮಾಡಿಕೊಂಡು ಇಲ್ಲಿ ಬರ್ತಾ ಇರೋ ಅನೇಕ ಜನ ಸಾರ್ವಜನಿಕರಾಗಿರ್ಬೋದು, ಇಲ್ಲ ಭಕ್ತಾದಿಗಳಾಗಿರ್ಬೋದು, ಎಲ್ಲರಿಗೂ ಪ್ರಸಾದ ವ್ಯವಸ್ಥೆನ ಅವರು ಕಲ್ಪಿಸಿ ಹೋಗೋದು ಇಲ್ಲಿಂದ. ಆಮೇಲೆ ಈ ವಾರದಲ್ಲಿ ಏನು ವಿಶೇಷ ಪೂಜೆಗಳಾಗುತ್ತೆ ಸ್ವಾಮಿಗಳಲ್ಲಿ? ಒಂದು ವಾರದಲ್ಲಿ ಅದು ಸೋಮವಾರ, ಮಂಗಳವಾರ, ಬುಧವಾರ ಈ ಥರ ಯಾವುದೊಂದು ವಿಶೇಷ ವಾರ ಇದನ್ನ ಈ ದೇವರಿಗೆ? ಯಾವುದು ವಿಶೇಷ ವಾರದಿ ಅಂತಂದ್ರೆ ಅದು ಸರಿ ಸುಮಾರು ಇಲ್ಲಿ ನಮ್ಮ 2 ದಿನ ಇದೆ. 2 ದಿನ ಮೊದಲೇ ಬಂದ್ಬಿಟ್ಟು ಭಾನುವಾರ, ನೆಕ್ಸ್ಟ್ ಸೋಮವಾರ 2 ದಿನ ವಿಶೇಷ ಪೂಜೆ, 2 ದಿನ ವಿಶೇಷ ಪೂಜೆಗಳು ಇರುತ್ತೆ. ಆಮೇಲೆ ತಿಂಗಳಲ್ಲಿ ಆಗ್ತಕ್ಕಂಥ ವಿಶೇಷ ಪೂಜೆಗಳೇನಿದೆ? ತಿಂಗಳಲ್ಲಿ ನಾವು ಮಾಮೂಲಾಗಿ ನಮ್ದು ಯಾವುದೇ ಕಾರ್ಯಕ್ರಮಗಳು ಇರಲಿ, ದಸರಾ ಆಗ್ಲಿ, ಆ ತರದೆಲ್ಲ ವಿಶೇಷ ಅಲಂಕಾರ ಎಲ್ಲ ಇರುತ್ತೆ. ಬೆಳಿಗ್ಗೆ ಎಲ್ಲ ಅಭಿಷೇಕ ಸೇವೆಗಳೆಲ್ಲ ಇರುತ್ತೆ. ಅಮಾವಾಸ್ಯೆ, ಹುಣ್ಣಿಮೆ ಅಂತ ಏನು ವಿಶೇಷ ಪೂಜೆಗಳು? ಪ್ರಸಾದ ಸೇವೆ ಇರುತ್ತೆ. ನಮ್ದು ಅಮಾವಾಸ್ಯೆ ದಿನದಲ್ಲಿ ಬಂದ್ಬಿಟ್ಟು ಬೆಳಿಗ್ಗೆಯಿಂದ ನಮ್ಮ ಪ್ರಸಾದ ಸೇವೆ ಇರುತ್ತೆ. ಬೆಳಿಗ್ಗೆ ಉಪಹಾರ ಇರುತ್ತೆ. ಅದಾದ್ಮೇಲೆ ನಾವು 12 ಗಂಟೆ ಸರಿ ಸುಮಾರು 12:30ವರೆಗೆ ನಾವು ಪ್ರಸಾದ ಸೇವೆ ಇರುತ್ತೆ. ಸಾರ್ವಜನಿಕರು ಸುತ್ತಮುತ್ತಲ ಬಂದಿರೋ ಭಕ್ತಾದಿಗಳು ಎಲ್ಲರಿಗೂ ನಾವು ಸಾಯಂಕಾಲ 7 ಗಂಟೆ 8 ಗಂಟೆವರೆಗೂ ನಾವು ಪ್ರಸಾದ ವ್ಯವಸ್ಥೆ ಇರುತ್ತೆ. ಆಮೇಲೆ ವರ್ಷದಲ್ಲಿ ಯಾವ ಒಂದು ವಿಶೇಷ ದಿನಗಳಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ಆಗಿರ್ಬೋದು ಅಥವಾ ಇನ್ನೂ ಯಾವುದಾದ್ರು ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದೆ?
ನಡೀತದೆ ಮಾಮೂಲಾಗಿ ನಮ್ಮ ದಸರಾದಲ್ಲಿ ಆಗಿರ್ಬೋದು, ಆಮೇಲೆ ನಮ್ಮ ಕಾರ್ತಿಕ್ ಮಾಸದಲ್ಲಿ ಆಗಿರ್ಬೋದು, ಆಮೇಲೆ ನಮ್ಮ ಇದು ಅಕ್ಕ ತಂಗಿರ ಮಾಸ ಆದ್ಮೇಲೆ ಬಸವ ಜಯಂತಿ ಅಂತ ಬರುತ್ತೆ. ಬಸವ ಜಯಂತಿ ಆದ್ಮೇಲೆ ಒಂದು 3-4 ದಿನಕ್ಕೆ ಅಂದ್ರೆ ಏಪ್ರಿಲ್ 15 ಮೇಲೆ ಮೇ 20 ಒಳಗಡೆ ನಮ್ಮ ಜಾತ್ರೆ ಕಾರ್ಯಕ್ರಮ ಆ ದಿನ ಇರುತ್ತೆ. ಹಿಂದಿನ ದಿನ ಎಲ್ಲ ನಮ್ಗೆ ಕಂಕಣ ಗಿಂಕಣ ಎಲ್ಲ ಇರುತ್ತೆ. ಒಂದು ಅಮಾವಾಸ್ಯೆ ಪ್ರತಿದಿನ ಕಾರ್ಯಕ್ರಮ ನಡೀತಿರುತ್ತೆ. ಬೆಳಿಗ್ಗೆ ಪಲ್ಲಕ್ಕಿ ಸೇವೆ ಇರುತ್ತೆ, ಅನೇಕ ಭಕ್ತಾದಿಗಳೆಲ್ಲ ಪಾಲ್ಗೊಳ್ತಾರೆ. ಬೆಳಿಗ್ಗೆ ಪಲ್ಲಕ್ಕಿ ಸೇವೆ ಮತ್ತೆ ಸಾಯಂಕಾಲನೂ ಪಲ್ಲಕ್ಕಿ ಸೇವೆ, ಆಮೇಲೆ ಬೆಳಿಗ್ಗೆ ಪ್ರಸಾದ ವ್ಯವಸ್ಥೆ, ಸಾಯಂಕಾಲನೂ ಪ್ರಸಾದ ವ್ಯವಸ್ಥೆ ಇರುತ್ತೆ. ಓಕೆ. ಆಮೇಲೆ ಈ ಒಂದು ದೇವಸ್ಥಾನಕ್ಕೆ ಯಾವ ಊರಿಂದ ಭಕ್ತರು ಬರ್ತಾರೆ ದೇವಸ್ಥಾನಕ್ಕೆ? ಅನೇಕ ಭಕ್ತಾದಿಗಳು ಅಂದ್ರೆ ಯಾವ ಊರಿಂದ ಬರ್ತಾರೆ? ಬೇರೆ ಹಲವಾರು ರಾಜ್ಯಗಳಿಂದಾನು ಭಕ್ತಾದಿಗಳು ಇದ್ದಾರೆ. ನಮ್ಮ ಗೋವಾದಿಂದ ಆಗಿರ್ಬೋದು, ಅಲ್ಲಿಯೂ ನಮ್ಮ ಹಲವಾರು ಭಕ್ತಾದಿಗಳು ಇದ್ದಾರೆ. ಬೆಂಗಳೂರಿಂದ ಬರ್ತಾರೆ, ಬೇರೆ ಮೈಸೂರಿಂದ ಬರ್ತಾರೆ. ಆಯ್ತು, ನಮ್ಮ ಕರ್ನಾಟಕದಲ್ಲಿ ಸುತ್ತಮುತ್ತ ಎಲ್ಲ ಕಡೆಯಿಂದನೂ ಭಕ್ತಾದಿಗಳು ಆಗಮಿಸ್ತಾರೆ. ಬಾಂಬೆಯಿಂದನೂ ಅನೇಕ ಭಕ್ತಾದಿಗಳೆಲ್ಲ ಇಲ್ಲಿ ಆಗಮಿಸ್ತಾರೆ. ತಮಿಳುನಾಡಿಂದನೂ ಬರ್ತಾರೆ, ಆಂಧ್ರದಿಂದನೂ ಬರ್ತಾರೆ. ಓಕೆ. ಹೆಚ್ಚು ಕಮ್ಮಿ ದೇಶದ ನಾನಾ ಮೂಲೆಗಳಿಂದ ಈ ದೇವಸ್ಥಾನಕ್ಕೆ ಭಕ್ತರು ಬರ್ತಾ ಇದ್ದಾರೆ. ಸೊ ಇನ್ನೊಂದು ಭಕ್ತರ ವಿಶೇಷವಾಗಿ ಏನಾಗಿದೆ ಅಂತಂದರೆ, ಈ ಒಂದು ದೇವಸ್ಥಾನವು ಅಂದರೆ ಈ ಕಂಪ್ಲಿಯ ಮುಖ್ಯ ಸ್ಥಾನವಾಗಿರ್ತಕ್ಕಂಥ ಅಂಬೇಡ್ಕರ್ ಸರ್ಕಲ್ನಿಂದ ಕೇವಲ ಕಾಲ್ನಡಿಗೆ ಎಷ್ಟು ದೂರದಲ್ಲಿ ಏನಾಗಿದೆ ಅಂತಂದರೆ, ನಾವು ಅಂಬೇಡ್ಕರ್ ಸರ್ಕಲ್ನಿಂದ ಟವರ್ಸ್ ಗಂಗಾವತಿ ಹೋಗಬೇಕಾದ ಹೊಸ ಬಸ್ ಸ್ಟ್ಯಾಂಡ್ ಈ ಮಧ್ಯೆ ಏನಾಗುತ್ತೆ ಅಂದರೆ ಈ ದೇವಸ್ಥಾನ ಬರುತ್ತೆ. ಸೊ ನೀವು ಯಾರಾದರೂ ಈ ಒಂದು ಭಾಗ ಬಳ್ಳಾರಿಯಿಂದ ಆಗಿರ್ಬೋದು, ಹೊಸಪೇಟೆಯಿಂದ ಆಗಿರ್ಬೋದು, ಗಂಗಾವತಿ ಹುಬ್ಬಳ್ಳಿ ಅಥವಾ ನೀವು ಈ ಕಡೆ ಸಿಂಧನೂರು ರಾಯಚೂರು ಮಂತ್ರಾಲಯ ಹೋಗಬೇಕಾದ್ರೆ ಒಂದು ಸಾರಿ ಈ ದೇವಸ್ಥಾನವನ್ನು ನೀವು ದರ್ಶನ ತೊಗೊಂಡು ಹೋಗ್ರಿ. ಹಾಗೆ ನಿಮಗೆ ದೇವಸ್ಥಾನದ ವೈಭವ ಮತ್ತು ಈ ದೇವಸ್ಥಾನದ ಪ್ರಭಾವ ಏನೆಂಬುದು ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿವರೆಗೆ ಈ ದೇವಸ್ಥಾನದ ಬಗ್ಗೆ ನೀವು ಸಂಪೂರ್ಣ ಮಾಹಿತಿ ಕೊಟ್ಟಿರ್ತಕ್ಕಂಥ ತಮಗೆ ದರ್ಶನ ಸಂದರ್ಶನ ಯೂಟ್ಯೂಬ್ ಚಾನಲ್ ಮೂಲಕ ತುಂಬ ಹೃದಯದ ಧನ್ಯವಾದಗಳು ಸರ್. ಭಗವದ್ಭಕ್ತರೇ, ಈ ದೇವಸ್ಥಾನದ ಮತ್ತೊಬ್ಬ ಅರ್ಚಕರನ್ನು ನಿರ್ಮಾಣ ಅಂತ ನಾವು ಸಂದರ್ಶನ ಮಾಡೋಣ. ನಮಸ್ಕಾರ. ತಮ್ಮ ಹೆಸರು? ನಾವು ಈ ದೇವಸ್ಥಾನ ಗರ್ಭಗೃಹ ಈ ಅಂತರಾಳದಲ್ಲಿ ಏನಿದೆ ಅಂತ ನಮಗೊಂದು ಕಂಪಲಿ ರಾಯನ ಒಂದು ಮೂರ್ತಿ ಏನಾದರೂ ನೋಡಲು ಸಿಗ್ತದೆ. ಏನು ವಿಶೇಷ ಈ ಒಂದು ಅಂತರಾಳದಲ್ಲಿ ಕಂಪಲಿ ರಾಯನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲು? ಅದಕ್ಕೇನಾದ್ರು ಹಿನ್ನೆಲೆ ಇದೆನಾ ಸ್ವಾಮಿಗಳೇ? ಅದು ಕಂಪ್ಲಿ ರಾಯ ಹೋಗಿ ಕಂಪ್ಲಿ ರಾಯನೇ ಮೊದಲು ಇಲ್ಲಿದ್ದ. ಈ ಸೋಮೇಶ್ವರನ ಭಕ್ತ ಕಂಪ್ಲಿ ರಾಯ. ಕಂಪ್ಲಿ ಈತ ಸೋಮನಾಥ ಹುಲಿಯಾಗಿದ್ದ. ಹುಲಿಯಮ್ಮಗೆ ಅಣ್ಣ ಆಗ್ಬೇಕಿತ್ತ. ಹುಲಿಯಮ್ಮನ ಅಣ್ಣ ಆಗ್ಬೇಕು. ಹುಲಿಯಮ್ಮನ ಗುಡಿ ಈತನ ಗುಡಿ ದೂರ ಇದ್ದಲ್ಲಿ ಆ ಅಮ್ಮ ಕಪ್ಪು ಗಡಿ ಮಾಡ್ತಾಳೆ. ಈತಗ ಆಗೋದಿಲ್ಲ, ಇದು ಸೋಮನಾಥನಿಗೆ ಕಪ್ಪು ಗಡಿ ಆಗೋದಿಲ್ಲ. ಆ ಅಮ್ಮಗ ದೂರ ಇದ್ವು. ಒಂದು ದಿನ ಮಳೆ ಬಂದು ಸಾಯಂಕಾಲ ಟೈಮ್ ಆ ಅಮ್ಮನ ಗುಡಿ ಬಿದ್ದೋಗ್ಬಿಟ್ಟದೆ. ಆ ಅಮ್ಮ ಬಂದು ಅಲ್ಲೇ ಹೊರಗಡೆ, ಅಣ್ಣ ನಾ ಇಲ್ಲೇ ಇರ್ತೀನಿ ಇವತ್ತೊಂದು ದಿವಸ, ನನ್ನ ಇಲ್ಲಿ ಅವಕಾಶ ಮಾಡಿಕೊಡು ಅಂತೇಳಿ ಇಲ್ಲಿ ಇರ್ತೀನಿ ಅಂತೇಳಿ ಹೇಳ್ದ. ಬೇಡಮ್ಮ, ನೀ ಇಲ್ಲೆಲ್ಲ ಗಲೀಜು ಮಾಡಿಬಿಡ್ತೀವಿ, ನೀ ಕಪ್ಪು ಕಡೆ ಹಾಕ್ತೀವಿ, ನನಗೆ ಅವು ಆಗೋದಿಲ್ಲ, ನೀ ಇರಕ್ಕೆ ಹೋಗೋಣ ಅಂತ ಹೇಳಿದ್ದಾನೆ. ಆದರೂ ಆ ಅಮ್ಮ ಕಲೆ ಬಿದ್ದು ಅಲ್ಲೇ ಹೊರಗಡೆ ಇದ್ದಾಳೆ, ಗೇಟಿನ ಹೊರಗಡೆ ಇದ್ದಾಳೆ. ಆದ್ರೆ ಬೆಳಕರತ್ತಿ ಆ ಅಮ್ಮ ಕಪ್ಪು ಕಡೆ ಹಾಕಿಬಿಟ್ಟಾಳೆ. ಈತ ನೋಡ್ಲಾರ್ದ ಹಿಂದೆ ಬೆನ್ನುಗೋಡೆ ಹೊಡ್ಕೊಂಡು ಇಲ್ಲಿ ಬಂದ. ನಮಸ್ಕಾರ ಅರ್ಚಕರೇ, ತಮ್ಮ ಹೆಸರು? ಸ್ವಾಮಿ ಮಹಾಂತೇಶ ಸ್ವಾಮಿ. ತಾವು ಎಷ್ಟು ದಿವಸದಿಂದ ಈ ದೇವಸ್ಥಾನದ ಅರ್ಚಕತ್ವವನ್ನು ಮಾಡ್ತಾ ಇದ್ದಾರೆ? ಈಗಲೂ ನಮ್ಮ ತಾತನವರು, ನಮ್ಮ ತಂದೆಯವರು, ನಮ್ಮ ತಾಯಿಯವರು ಮಾಡ್ಕೊಂಡು ಬಂದರು. ಈಗ ನಾವು ಮಾಡ್ಕೊತ ಹೊರಟಿದ್ದೀವಿ ಸರ್. ಆಮೇಲೆ ವಿಶೇಷವಾಗಿ ಇಂತಹ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಿರ್ತಕ್ಕಂಥ ದೇವಸ್ಥಾನದ ಅರ್ಚಕತ್ವ ಮಾಡ್ತಕ್ಕಂಥ ಭಾಗ್ಯ ತಮಗೆ ಸಿಕ್ಕಿದೆ. ಸೊ ಅದು ದೊಡ್ಡ ಅನುಭವ ಹೇಗಿದೆ? ಏನು ಅನುಭವ ಅಂಬಕ್ಕೆ ಏನಿಲ್ಲ ಸರ್. ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ನಮಗೆ ಒಂದು ಹೆಚ್ಚಿನ ಒಂದು ಆದ್ಯತೆ ಇದು ಮಾಡ್ತಾ ಇದೆ. ಅದರಿಂದಾಗಿ ನಾವು ಇನ್ನೂ ಹೆಚ್ಚಿನ ಒಂದು ಪೂಜೆ ವಿಧಿವಿಧಾನಗಳನ್ನು ಹೆಚ್ಚಿನ ಒಂದು ರೀತಿಯಲ್ಲಿ ಜಾತ್ರೆ ಬಂದಲ್ಲಿ ಜಾತ್ರೆ ವಿಶೇಷನೂ ಇದು ಮಾಡ್ತೀವಿ. 9 ದಿವಸ ಪಲ್ಲಕ್ಕಿನೂ ಉತ್ಸವ ಇರುತ್ತೆ. ಆಮೇಲೆ ಪ್ರಸಾದನೂ ಇರುತ್ತೆ. ಪ್ರತಿ ಅಮಾವಾಸ್ಯೆ 5 ಕ್ವಿಂಟಲಿಂದ 6 ಕ್ವಿಂಟಲ್ ಪ್ರಸಾದ ಆಗುತ್ತೆ. ಇದು ಒಂದು ಈ ದೇವಸ್ಥಾನದ ಒಂದು ಐತಿಹಾಸಿಕ. ಇದು ನಮ್ಮ ಶಿವರಾಜ್ ಕುಮಾರ್ ಅವರು ಈ ಸ್ಟೋರಿನ ತೆಗೆದಿದ್ದರು. ಈ ಸೋಮೇಶ್ವರ ಸಂಪತ್ತಿಗೆ ಸವಾಲ್ ಪಿಕ್ಚರ್ ತೆಗೆದಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಂಜುಳವರು ಬಂದು ಕುಂಭಾಭಿಷೇಕ ಮಾಡಿಸಿದ್ರು. ಮಂಜುಳವರ ಮನೆ ದೇವರು ಸರ್ ಇದು. ಮಂಜುಳವರ ಮನೆ ದೇವರು, ಚಿತ್ರನಟಿ ಮಂಜುಳವರ ಮನೆ ದೇವರು ಸೋಮನಾಥೇಶ್ವರ. ಅವಾಗೆ ಸಂಪತ್ತಿಗೆ ಸವಾಲು 365 ದಿವಸ ಓಡೋದಕ್ಕೆ ಸೋಮನಾಥನೇ ಕಾರಣ ಅಂತಂದು ಈ ಒಂದು ಹಿಸ್ಟ್ರಿ ತೆಗೆದಿಯಪ್ಪ ನೀನು ಆ ದೇವಸ್ಥಾನಕ್ಕೆ ಹೋಗಿ ಬಾ. ಕಂಪ್ಲಿ ರಸ್ತೆ ರಾಜಕುಮಾರ್ ರಸ್ತೆ ಉದ್ಘಾಟನೆ ಮಾಡಕ್ಕೆ ಹೋಗ್ತಾ ಇದೀಯಾ, ನೀನು ಆ ದೇವಸ್ಥಾನಕ್ಕೆ ಹೋಗಿ ಬಾ ಅಂತಂದ್ರೆ ಬಂದರು. ಹಂಗೆ ಹೋಗ್ಬಿಟ್ರು. ಈ ಗಂಡಗಲಿ ಕುಮಾರರಾಮಂದು ಇತಿಹಾಸ. ಈ ಗಂಡಗಲಿ ಕುಮಾರರಾಮನ ಮನೆ ದೇವರು ಇದು. ಈತ ಹುಲಿಗೆಯಲ್ಲಿದ್ದಾಗೆ ಈತ ಹೋಗಿ ರಾಜ ಹೋಗಿ ಕಾಯಿ ಹೊಡ್ಸ್ಕೊಂಡು ಬರ್ತಿದ್ದಂತ್ರಿ. ತನ್ನ ಕಾಣಿಕೆನ ಅರ್ಪಿಸಿ ಕಾಯಿ ಹೊಡ್ಸ್ಕೊಂಡು ಬರ್ತಿದ್ರಂತೆ. ಯಾವಾಗ ಹುಲಿಗೆಮ್ಮ ಬಂದು ಜಾಗ ಕೇಳಿದಾಗ ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ತೀನಪ್ಪ, ಮಳೆ ಬರ್ತಿತ್ತಂತೆ ಸರ್, ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ತೀನಿ, ಸ್ವಲ್ಪ ಜಾಗ ಕೊಡಪ್ಪ ಅಂತಂದ್ರೆ ಎಲ್ಲ ನಿದ್ದೆ ಐತವ ಊಟ ಮಾಡೋ ಅಂತಂದ ಒಳಗೆ ಹೋಗಿ ಹೊರಗೆ ಬಂದ ಹೋಗಿ
ಕಂಡ ತುಂಡು ಎಲ್ಲ ಹರಡ್ಕೊಂಡು ಕುತ್ಕೊಂಡಿದ್ಲಂತೆ. ಅದನ್ನ ನೋಡಿ ಹಿಂದಲ್ ಬೆನ್ಗೋಡೆ ಹೊಡ್ಕೊಂಡು ಇಲ್ಲಿಗೆ ಬಂದಾರೆ. ಅಲ್ಲಿ ಸಮುದ್ರದ ನದಿಯಲ್ಲಿ ಹೊಳೆಯಲ್ಲಿ ಪಾದ ಇದ್ದಾವೆ, ಇಲ್ಲಿ ಪಾದ ಇದ್ದಾವೆ. ಇಲ್ಲಿಗೆ ಬಂದು ರಾಜುಗ ನಿನ್ನ ಆಸ್ಥಾನ ಬೇಕಪ್ಪ, ನಾನು ಇಲ್ಲೇ ನೆಲೆಸ್ಬೇಕು, ಕಂಪ್ಲಿ ಸೋಮೇಶ್ವರ ಅಂತ ಪ್ರಸಿದ್ಧಿ ಆಗಲಿ ಅಂತ ಅಂದುಕೊಳ್ಳೆ ಎಲ್ಲ ನಿಂದೆ ಐತೆ ತಾತ, ಇವತ್ತು ನನ್ನ ಆಸ್ಥಾನ ಕೇಳ್ತಿದೀಯಪ್ಪ ಅಂತಂದರೆ ನಾನು ಯಾಕೆ ಬಿಟ್ಕೊಡ್ಬಾರ್ದು ಅಂತಂತ ಬಿಟ್ಕೊಟ್ಟು ಇವತ್ತು ಇಲ್ಲಿ ನೆಲೆಸಿರೋದಕ್ಕೆ ಕಾರಣನೇ ಆ ಕಪಾಲೇಶ್ವರ ಗಂಡುಗಲ ರಾಮನ ತಂದೆ ಮೂರು ರಾಯರ ಗಂಡ. ಇವತ್ತು ಪ್ರಸಿದ್ಧ ಆಗೋದಕ್ಕೆ ಆ ರಾಜನೇ ಕಾರಣ. ಆ ರಾಜನ ಹೆಸರೇ ಈ ಊರಿಗೆ ಇಟ್ಟಿರೋದು ಕಪಾಲಿ ಕಂಪ್ಲಿ. ಕೆಂಪು ಹುಲಿ ಅಂತಾರೆ ಸರ್, ಕೆಂಪು ಹುಲಿ ಕಂಪ್ಲಿ ಅಂತಾರೆ, ಆದರೆ ಅದಲ್ಲ, ಕಪಾಲಿ ರಾಯನ ಹೆಸರೇ ಕಂಪಲಿ ಅಂತ ಹೇಳಿ. ಸೊ ಇಲ್ಲಿವರೆಗೆ ಸಂದರ್ಶನ ಕೊಟ್ಟಿರ್ತಕ್ಕಂಥ ತಮಗೆ ಸಂದರ್ಶನ ಯೂಟ್ಯೂಬ್ ಚಾನಲ್ ಮುಖಾಂತರ ತುಂಬ ಧನ್ಯವಾದಗಳು. ತುಂಬ ಧನ್ಯವಾದಗಳು. ತಾವು ಬಂದಿದ್ದು ಮೀಡಿಯಾಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದು, ಈ ಒಂದು ಹೆಚ್ಚಿನ ರೀತಿಯಲ್ಲಿ ನಮ್ಮನ್ನು ಈ ಜನಕ್ಕೆ ಪರಿಚಯ ಮಾಡಿಸೋದು, ನಮಗೆ ಅವಕಾಶ ಕೊಟ್ಟಿರ್ತಕ್ಕಂಥ ನಾವು ತಮಗೆ ತುಂಬ ಧನ್ಯವಾದಗಳು. ಭಗವದ್ಭಕ್ತರೇ, ಈ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಬಂದಿರತಕ್ಕಂಥ ಭಕ್ತರನ್ನು ಮಾತಾಡ್ಸೋಣ. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಅಂತ. ತಮ್ಮದು ಯಾವ ಊರು? ಹೊಸಪೇಟೆ ಸರ್. ಹೊಸಪೇಟೆ, ವಿಜಯನಗರ ಜಿಲ್ಲಾ ಹೊಸಪೇಟೆ ತಾಲೂಕು. ಎಷ್ಟು ದಿವಸದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ? ನಾವು ಪುರಾತನ ಕಾಲದಿಂದ, ತಾತನವ್ರ ಕಾಲದಿಂದ ಬರ್ತಾ ಇದ್ದೀವಿ ಸರ್ ಈ ಒಂದು ದೇವಸ್ಥಾನ. ಸೊ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಏನು ವಿಶೇಷತೆ ಇದೆ ದೇವಸ್ಥಾನದ? ಆಮೇಲೆ ನಿಮಗಾಗಿರ್ತಕ್ಕಂಥ ಅನುಭವವೇನು? ನಮ್ಮಲ್ಲಿ ಕುಟುಂಬಕ್ಕೆಲ್ಲ ಒಳ್ಳೇದಾಗಿದೆ ಸರ್. ನಮ್ಮ ಕುಟುಂಬಕ್ಕೆ ಎಲ್ಲ ಒಳ್ಳೇದಾಗಿದೆ. ತಾತ ಅಜ್ಜರ ಕಾಲದಲ್ಲಿಂದನೂ ಬರ್ತಾ ಇದ್ದೀವಿ. ಒಳ್ಳೆಯದ ಸ್ವಾಮಿಯ ಇದರಿಂದ ನಾವು ಚೆನ್ನಾಗಿ ಆಶೀರ್ವಾದದಿಂದ ಚೆನ್ನಾಗಿ. ಆಮೇಲೆ ತಾವು ಏನು ಸೇವೆ ಮಾಡ್ತಾ ಇದ್ದೀರಿ ಈ ದೇವಸ್ಥಾನಕ್ಕೆ? ನಾವು ಪ್ರತಿ ಅಮಾಸಿಗೆ ಬರ್ತಿದ್ವಿ ಸುಮ್ಮನೆ. ಪ್ರತಿ ಅಮಾಸಿಗೆ ಬಂದು ನಮ್ಮ ಕೈಲಿ ಎಷ್ಟಾಗೈತೆ ಅಷ್ಟು ಇದು ಮಾಡಿ ಈ ಸಾರಿ ಇವತ್ತಿನ ಬಂದು ವಿಶೇಷ ಏನಂದ್ರೆ, ನಾವು ಹಿಂದ್ಗಡೆ ಒಂದು ಸರಿ ಅನ್ಕೊಂಡಿದ್ವಿ ಸುಮ್ಮನೆ ಅನ್ನ ಸಂತರ್ಪಣೆ ಮಾಡ್ಸೋಣ ಅಂತ ಅನ್ಕೊಂಡಿದ್ವಿ. ಆ ಅನ್ನ ಸಂತರ್ಪಣೆಗೋಸ್ಕರ ಇವತ್ತು ನಿನ್ನೆ ಆಲ್ಟಿಂಗ್ ಆಗಿ ಇವತ್ತು ಸ್ವಲ್ಪ ಅನ್ನ ಸಂತರ್ಪಣೆ ಮಾಡಿಸಿ ಆಶೀರ್ವಾದ ತಂದು ಆಚಾರ್ಯ ಹೋಗೋಣ. ಭಗವದ್ಭಕ್ತರೇ, ಈ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಬಂದಿರತಕ್ಕಂಥ ಮತ್ತೊಬ್ಬ ಭಕ್ತರನ್ನು ಮಾಡೋದನ್ನು ಮಾತಾಡ್ಸೋಣ. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ದೇವೇಂದ್ರ. ತಮ್ಮದು ಯಾವ ಊರು? ನಮ್ಮದು ಕಾರಟಗಿ ತಾಲೂಕು ಜೂಲ್ಟೀರ್. ಜೂಟಿಗಿಂದ ಬಂದಿದ್ದಾರೆ. ಸೊ ಎಷ್ಟು ದಿವಸದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ? ತಾತನವ್ರ ಕಾಲದಿಂದ ಬರಕತ್ತೀವಿ. ತಾತನವ್ರ ಕಾಲದಿಂದ. ಏನು ಈ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ನಿಮಗೆ ಏನು ಒಂದು ಪ್ರಭಾವ ಇದೆ, ಆಮೇಲೆ ಏನು ಒಂದು ಅನುಭವ ಆಗ್ತಾ ಇದೆ ನಿಮಗೆ? ನಮಗೆ ಒಳ್ಳೇದಾಗತ್ತೆ, ಒಳ್ಳೇದಾಗತ್ತೆ. ಈ ದೇವಸ್ಥಾನಕ್ಕೆ ನಮ್ಮ ತಾತನವ್ರ ಕಾಲದಿಂದ ಬರಕತ್ತೀವಿ. ಅಂದ್ರೆ ನಿಮ್ಮ ಪೂರ್ವಜರ ಸಮೇತನೂ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ಮತ್ತೆ ಬೆಳಿಗ್ಗೆ ನಾವು ಏನು ನೆಲ್ಲು ಪಲ್ಲು ತೆಗೆದಿಟ್ಟಿರ್ತೀವಿ. ಅಂದ್ರೆ ನೀವು ನಿಮ್ಮ ಬೆಳೆದಿರ್ತಕ್ಕಂಥ ಒಂದು ಧಾನ್ಯಗಳೇನು ಮಾಡ್ತಾರೆ ಅಂದ್ರೆ ಭತ್ತ ತೆಗೆದಿಟ್ಟು ತುಂಬ್ತಿರ್ತೀವಿ ನಾವು. ಈ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಬಂದಿರತಕ್ಕಂಥ ಮತ್ತೊಬ್ಬ ಭಕ್ತರನ್ನ ಮಾಡೋಣ ಅಂತ ಮಾತಾಡ್ಸೋಣ. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಶಾಂತರಾಜ್. ದೇವಸ್ಥಾನಕ್ಕೆ ಬಂದ ಮೇಲೆ ತಮಗೆ ಯಾವ ರೀತಿ ಒಂದು ಅನುಭವ ಆಗ್ತಾ ಇದೆ? ಅನುಭವ ಅಂದರೆ ಇದು ನಮ್ಮ ಮನೆಯವರು ಎಲ್ಲರೂ ಮುಂಚೆಯಿಂದ ಹೇಳಿದರು, ಮನೆ ದೇವರು ಇದು, ಇಲ್ಲಿ ಹೋಗಿ ನಡ್ಕರಿ, ಮನೆಯಾಗ ಶಾಂತಿ ನೆಮ್ಮದಿ ಎಲ್ಲ ಇರುತ್ತೆ, ಮುಂದೆ ಒಳ್ಳೇದಾಗುತ್ತೆ ನಿಮಗೆ, ನಿಮ್ಮ ಸಂಸಾರಕ್ಕೆ ಅದಕ್ಕೆ ಅಂತ. ಹಂಗಾಗಿ ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಬಸವರಾಜ್ ಅಂತ ಸರ್. ಬಾದ್ನಟ್ಟಿ ನಮ್ಮದು, ಬಳ್ಳಾರಿ ಜಿಲ್ಲೆ, ಬಾದ್ನಟ್ಟಿ ತಾಲೂಕು, ಅಲ್ಲ ಕುರುಗೋಡು ತಾಲೂಕು, ಬಾದ್ನಟ್ಟಿ ಗ್ರಾಮ ಸರ್. ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ಸರ್? ವರ್ಷ ಒಂದು 10 ವರ್ಷದಿಂದ ಬರ್ತಾ ಇದೀವಿ. ಈ ಊರಲ್ಲಿ ದೇವಸ್ಥಾನ ಇರೋದು ತಮ್ಗೆ ಯಾರು ಹೇಳಿದರು? ಇದೇ ನಮ್ಮ ಬಾದ್ನಟ್ಟಿಯಾಗ ಪ್ರತಿಯೊಂದು ನಮಗೆ ಮನೆ ದೇವರು ಅಂತ ಇದ್ದಾರೆ ಸರ್ ಇಲ್ಲಿ. ಅವರಿಂದ ನಾವು ಬಂದಿದ್ವಿ. ಯಾವಾಗಲೂ ಕಾರ್ಯಕ್ರಮ ತೇರಿಗೆ, ಆಮೇಲೆ ಜವಳಿ ತೆಗಿಸ್ಬೇಕಾದ್ರೆ ಮಕ್ಕಳಿಗೆ ಅದ್ರಗೋಸ್ಕರ ಕರ್ಕೊಂಬಂದಿದ್ರು ಸರ್. ಅದನ್ನು ನೋಡಿದ್ವಿ. ಆತನ ನಾನು ನೋಡಿದ ಕೂಡಲೇ ಮನಸ್ಸಿಗೆ ಒಂದು ಆನಂದ ಆಯಿತು. ಆತನ ಆಶೀರ್ವಾದದಿಂದ ಎಲ್ಲ ಪ್ರತಿಯೊಂದು ಭಕ್ತಾದಿಗಳು ಆಶೀರ್ವಾದದಿಂದ ತಣ್ಣಗಿರ್ಬೇಕಂತ ಒಂದು ಆಸೆ ಸರ್. ಇಲ್ಲಿವರೆಗೆ ಸಂದರ್ಶನ ಕೊಟ್ಟಿರ್ತಕ್ಕಂಥ ತಮಗೆ ಸಂದರ್ಶನ ಯೂಟ್ಯೂಬ್ ಚಾನಲ್ ಮೂಲಕ ತುಂಬ ಹೃದಯದ ಧನ್ಯವಾದಗಳು. ಆ ದೇವರ ಕೃಪಾ ಕಟಾಕ್ಷ ಸದಾ ತಮ್ಮಲ್ಲಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಸಂತೋಷ ಸರ್. ಎಲ್ಲ ಕೃಪೆಯಿಂದ ಎಲ್ಲರೂ ತಣ್ಣಗಿರೋಣ ಸರ್. ಒಳ್ಳೆಯದು ದೇವರು ಸರ್. ಒಳ್ಳೆ ಭಗವದ್ಭಕ್ತರೇ, ನಾನು ಇಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು.